ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾರ್ಚ್ 12ರಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮ ಜಿಲ್ಲಾಡಳಿತ ಹಾಗೂ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಜರುಗಲಿರುವ ಕಾರ್ಯಕ್ರಮ. ಬೆಳಿಗ್ಗೆ 9:30ಕ್ಕೆ ಮೆರವಣಿಗೆ, 11:30ಕ್ಕೆ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ. ಎಲ್ಲ ಸಮಾಜ ಬಾಂಧವರು ಪಾಲ್ಗೊಳ್ಳಲು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕರೆ. ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆಯ ಎಲ್ಇಡಿ ಪ್ರಚಾರ ರಥಕ್ಕೆ ಸಚಿವ ಈಶ್ವರ ಖಂಡ್ರೆ ಅವರಿಂದ ಚಾಲನೆ. ಜಯಂತಿಯನ್ನು ಎಲ್ಲರೂ ಒಗ್ಗೂಡಿ ಆಚರಿಸೋಣ. ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಖಂಡ್ರೆ ಸಲಹೆ. ನಾರಂಜ ಕಾರ್ಖಾನೆ ವಿಷಯದಲ್ಲಿ ಅಮರ್ ಖಂಡ್ರೆ ರಾಜಕೀಯ ಮಾಡುವುದನ್ನು ನಿಲ್ಲಿಸಬೇಕು. ಹೋದಲ್ಲಿ ಬಂದಲ್ಲಿ ನನಗೆ ಜೈಲಿಗೆ ಕಳಿಸೋ ಮಾತನಾಡ್ತಾ ಇದ್ದಾರೆ. ಪ್ರತಿ ವರ್ಷ 20 ಕೋಟಿ ನೀಡಿ ಸಾಲ ತೀರಿಸುತ್ತೇವೆ. ಡಿಕೆ ಸಿದ್ದರಾಮ್. ಕಾನೂನು ಬಾಹಿರವಾಗಿ ನನ್ನ ಮೇಲೆ ಕೇಸ್ ದಾಖಲಾಗಿತ್ತು. ಉಮ್ಮಕಾರ್ ನಾಗಮರ್ಪಳ್ಳಿ. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಮಾರ್ಚ್ 26ರಂದು ಚೌಡಾರ್ಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಬಹಿರಂಗ ಸಭೆ, ಸಾಮಾಜಿಕ ಸಬಲೀಕರಣಕ್ಕಾಗಿ ಕಾರ್ಯಕ್ರಮ ಆಯೋಜನೆ. ದೇವೇಂದ್ರ ಕುಮಾರ್ ಸೋನಿ. ರಾಜರತ್ನ ಅಂಬೇಡ್ಕರ್ ಅವರು ಆಗಮಿಸ್ತಾ ಇದ್ದಾರೆ. ಭರತ್ನಾಗ್ ಕಾಂಬ್ಳೆ. ಮಾರ್ಚ್ 15ರಂದು ಜಾನಪದ ಅಕಾಡೆಮಿ ವತಿಯಿಂದ ವಾರ್ಷಿಕ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭ. ಜಾನಪದ ಗಾಯನ ಹಾಗೂ ಕಲಾ ಪ್ರದರ್ಶನ ಮೆರವಣಿಗೆ ಜರುಗಲಿದೆ. ಪಾಲ್ಗೊಳ್ಳಲು ಗೊಲ್ಲಹಳ್ಳಿ ಶಿವಪ್ರಸಾದ್ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಈ ತಿಂಗಳ 12ರಂದು ಬೆಳಿಗ್ಗೆ 11:30 ಗಂಟೆಗೆ 18 ಪಂಗಡಗಳಿಗೆ ಗುರುವಾಗಿರುವಂತಹ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಎಲ್ಲ ಒಂದು ಸಮಾಜದ ಮುಖಂಡರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ತಿಂಗಳ 12ರಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುವುದು. ನಂತರ ಬೆಳಿಗ್ಗೆ 9:30 ಗಂಟೆಗೆ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದ ಒಂದು ಭವ್ಯ ಮೆರವಣಿಗೆ ಜರುಗಲಿದೆ. ಆಮೇಲೆ ಆ ಒಂದು ಮೆರವಣಿಗೆಯು ಶಿವಾಜಿ ಚೌಕ್, ಬಸವೇಶ್ವರ ವೃತ್ತ, ಮಹಾವೀರ ಸರ್ಕಲ್, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ಸರ್ಕಲ್, ಜನರಲ್ ಕರಿಯಪ್ಪ ವೃತ್ತ, ಹರಳಯ್ಯ ವೃತ್ತ, ಮೋಹನ್ ಮಾರ್ಕೆಟ್ ಮೂಲಕವಾಗಿ ರೋಟರಿ ಸರ್ಕಲ್, ನಂತರ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರವರೆಗೆ ತಲುಪಲಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಬೆಳಿಗ್ಗೆ 11:30 ಗಂಟೆಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ತಾನು ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿದ್ದು, ಜಿಲ್ಲೆಯ ಎಲ್ಲ ಮಠಾಧೀಶರು, ಎಲ್ಲ ಸಮಾಜದ ಮುಖಂಡರು, ಜಗದ್ಗುರು ರೇಣುಕಾಚಾರ್ಯರ ಅಭಿಮಾನಿಗಳು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬೆಲ್ದಾಳೆ ಕರೆ ಕೊಟ್ಟರು. ಜಂಗಮ ಸಮಾಜದ ಮುಖಂಡರಾದ ಶಿವಯ್ಯ ಸ್ವಾಮಿ ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವಕ್ಕೆ ಹಲವು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಸ್ವಾಗತ ಸಮಿತಿ, ಪ್ರಚಾರ ಸಮಿತಿ, ಆಹಾರ ಸಮಿತಿ, ಮಹಿಳಾ ಸಮಿತಿ, ಹೀಗೆ ಹಲವಾರು ಸಮಿತಿಯ ಪ್ರಮುಖರು ಈಗಾಗಲೇ ತಮ್ಮ ಒಂದು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲರೂ ಕೂಡಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಣ, ಯಶಸ್ವಿಗೊಳಿಸೋಣ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ದಿವಸ ಹಲವು ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಮಾಡ್ತಾ ಇಲ್ಲ. ಇದು ನಮ್ಮ ಗಮನಕ್ಕೂ ಕೂಡ ಕಳೆದ ವರ್ಷ ಬಂದಿದೆ. ಈ ವರ್ಷ ಅದೇ ರೀತಿ ಮಾಡಿದರೆ ಅವರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ರಾಮಕೃಷ್ಣನ್ ಸಾಳೆ, ಸಮಾಜದ ಮುಖಂಡರಾದ ಶಿವಕುಮಾರ್ ಸ್ವಾಮಿ ಬೊಂಬಳಗಿ, ವರದಯ್ಯ ಸ್ವಾಮಿ, ಓಂ ಪ್ರಕಾಶ್ ರೊಟ್ಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುನೀಲ್ ಕುಮಾರ್ ಕನ್ನಡ ಸಂಸ್ಕೃತಿ ಸಚಿವರು ಇಂಧನ ಅವಾಗ ಸರ್ಕಾರ ವತಿಯಿಂದ ಮೊದಲನೇ ಬಾರಿಗೆ ಆಚರಣೆ ಸರ್ಕಾರದಿಂದ ಶುರುವಾಯಿತು. ಇದು ಮೂರನೇ ಜಯಂತಿ ಸರ್ಕಾರ ವತಿಯಿಂದ ಆಚರಣೆ ಆಗ್ತಾ ಇದೆ. ಎಲ್ಲರೂ ಯಾವುದೇ ಒಂದು ಶರಣರ ಮತ್ತು ಮಹಾನ್ ಪುರುಷರ ಜಯಂತಿ ಎಲ್ಲಾ ಕಡೆ, ಯಾಕಂದ್ರೆ ಅವ್ರ ಆದರ್ಶ ನಾವು ಪಾಲನೆ ಮಾಡ್ಕೋಬೇಕು, ಅವ್ರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳಿಸ್ಕೊಡ್ಬೇಕಂತ ಈ ತರ ಎಲ್ಲ ಜಯಂತಿಗಳು ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಇಷ್ಟೇ, ನಾವೆಲ್ಲರೂ ಬರಬೇಕು. ಪ್ರತಿ ಗ್ರಾಮದಿಂದ, ಪ್ರತಿ ಊರ್ಲಿಂದ, ಪ್ರತಿ ಪಂಚಾಯತ್ಲಿಂದ ಎಲ್ಲರೂ ಬಂದು ಭಾಗವಹಿಸ್ಬೇಕು. ನಾವು ಜಯಂತಿ ಮಾಡ್ತೀವಿ, ನಾವೇ ಸ್ವಲ್ಪ ಜನ ಮಾಡಿದ್ರೆ ಅದಕ್ಕೇನು ಮನೆಗೆ ಬರಲ್ಲ. ಈ ಒಂದು ವಿಶಿಷ್ಟ ಪೂರ್ವದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಎಲ್ಲಾ ಸಮಾಜದವರು ಬಂದು ಮೆರವಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ಅಂದ್ರೆ ಅದಕ್ಕೊಂದು ಯಶಸ್ವಿ ಆಗ್ತದೆ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಕೈ ಜೋಡಿಸಿ ಎಲ್ಲರೂ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ಬೇಕು. ಮಹಿಳೆಯರು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮ ಜಯಂತಿ ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಗುರುಗಳವರು ಅದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಒಗ್ಗೂಡಿ ಒಂದು ಜಯಂತಿ ಆಚರಿಸೋಕೆ ಒಂದು ಶೋಭೆ ಬರ್ತದೆ. ಅದರಿಂದ ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಜನರು ಮನವಿ ಇದೆ, ಎಲ್ಲ ಸಮಾಜದವರು ಇದರಲ್ಲಿ ಪಾಲ್ಗೊಳ್ಬೇಕು. ಅಲ್ಲದೆ ಎಲ್ಲ ಆಫೀಸ್ನಲ್ಲಿ, ಸರ್ಕಾರಿ ಆಫೀಸ್ ಇರಲಿ ಅಥವಾ ಪ್ರೈವೇಟ್ ಆಫೀಸ್ ಇರಲಿ, ಎಲ್ಲ ಆಫೀಸಲ್ಲಿ ಒಂದಿನ ಎಲ್ಲರೂ ಪೂಜೆ ಮಾಡ್ಬೇಕಂತೇಳಿ ನನ್ನ ಕಳಕಳಿ ಮನವಿ ಇದೆ. ಮತ್ತು ಜಿಲ್ಲಾಡಳಿತ ಅವ್ರ ಜೊತೆ ಹೇಳಿದ್ದಾರೆ ಎಲ್ಲ ಆಫೀಸಲ್ಲಿ ಕಂಪಲ್ಸರಿ ಪೂಜೆ ಮಾಡ್ಬೇಕಂತೇಳಿ. ಅಲ್ಲದೆ ಪಂಚಾಯತ್ ಫೋಟೋ ಇಟ್ಟು ಪೂಜೆ ಮಾಡ್ಬೇಕಂತ ಹೇಳಿದರೆ ಮತ್ತೊಂದು ಯಾವ ಆಫೀಸಲ್ಲಿ ಇಲ್ಲ. ಅದಕ್ಕೆ ನಮ್ಮ ಸಮಾಜದವ್ರಿಗೆ ಇವತ್ತು ನಾವು ಏನು ಯಾರು ಮಾಡಿಲ್ಲ ಅಂತೇಳಿ ನಮ್ಗೆ ಯಾರು ಹೇಳಿದ್ರು ಮುಂದೆ ಶಿಸ್ತು ಕ್ರಮ ತಗೊಂತ ಅಂತ ಹೇಳ್ಯಾರ. ಅದಕ್ಕೆ ನಾವು ಸಂಘ ಸಂಸ್ಥೆಗಳಾಗಲಿ ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲರಲ್ಲಿ ರೇಣುಕಾಚಾರ್ಯ ಫೋಟೋ ಇಟ್ಟು ಎಲ್ಲರೂ ಪೂಜೆ ಮಾಡ್ಬೇಕಂತೇಳಿ ಎಲ್ಲರೂ ಬೀದರ್ ಜಿಲ್ಲೆಯಲ್ಲಿ ಕಳಕಳಿ ಮನವಿ ಮಾಡ್ಕೊತೀವಿ. ಮತ್ತು ಯುವ ಮಹೋತ್ಸವ ನಮ್ಮ ಕೇಂದ್ರ ನಮ್ಮ ಕಲ್ಚರ್ ಮಿನಿಸ್ಟ್ರಿ ಮಾಡಿದ್ದಾರೆ. ಅದೇ ರೀತಿ ಒಂದು ಪ್ರಯತ್ನ ಕೂಡ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ರಾಜ್ಯ ಸರ್ಕಾರ ಮಾಡ್ತಾ ಇರೋದ್ರಿಂದ ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ತೆಲಂಗಾಣ ರಾಜ್ಯ ಸರ್ಕಾರ ರೇಣುಕೂರು ಜಯಂತಿ ಮಾಡ್ತದೆ. ಕೇಂದ್ರ ಸರ್ಕಾರ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುವ ಮಹೋತ್ಸವವನ್ನು ಆಚರಿಸಲು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಅದೇ ರೀತಿ ಒಂದು ವೀರಶೈವ ಅಧ್ಯಯನ ಪೀಠ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಒಂದು ಅಧ್ಯಯನ ಪೀಠ ಆಗ್ಬೇಕಂತೇಳಿ ಅದನ್ನು ಕೂಡ ನಾವು ಇಟ್ಟಿವಿ. ಸೊ ಏನಪ್ಪ ಅಂದ್ರೆ ಉಳಿದಂತ ಅನೇಕ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳ ವಿಜೃಂಭಣೆ ನಾವು ಮಾಡೋ ನಿಟ್ಟಿನಲ್ಲಿ ಸ್ವಾಗತ ಸಮಿತಿ ಉಪ ಸಮಿತಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ಇವತ್ತು ಮೆರವಣಿಗೆ ಸಮಿತಿ ಇದೆ, ಮಹಿಳಾ ಸಮಿತಿ ಇದೆ, ಸಾಂಸ್ಕೃತಿಕ ಸಮಿತಿ ಇದೆ. ಸೊ ಎಲ್ಲರೂ ಆರೋಗ್ಯ ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಒಂದು ದಿನದಲ್ಲಿ. ಸೊ ಒಂಥರ ಅಭೂತಪೂರ್ವ ಯಶಸ್ವಿಗಾಗಿ ಈಗಾಗಲೇ ನಗರಾದ್ಯಂತ ಇವತ್ತು ಬೃಹತ್ ಕಟ್ಔಟ್ಗಳಾಗಿರ್ಬೋದು. ಆಮೇಲೆ ನಿನ್ನೆ ನಮ್ಮ ರಥಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಉಸ್ತುವಾರಿ ಸಚಿವರು ಶಾಸಕರೆಲ್ಲರೂ ಸೇರಿ ಡಿಜಿಟಲ್ LED ರಥ ಕೂಡ ಕೊಟ್ಟಿದ್ದಾರೆ. ಸೊ ವಿಜೃಂಭಣೆಯಿಂದ ಮಾಡೋ ನಿಟ್ಟಲ್ಲಿ ಏನೇನು ಮಾಡ್ಕೋಬೇಕು ಅವೆಲ್ಲ ಕೂಡ ತಯಾರಿ ನಾವು ಮಾಡಿದ್ವಿ. ಎಲ್ಲ ಸಾರ್ವಜನಿಕರು, ಯಾಕಂದ್ರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಪಂಚಾಚಾರ್ಯರು ಇಡೀ ಮಾನವ ಧರ್ಮದ ಕುಲಕ್ಕೆ ಏನಪ್ಪ ಅಂದ್ರೆ ಒಳಿತನ್ನು ಬಯಸಿ ಆ ಸಂದರ್ಭದಲ್ಲಿ ಕುಲಂತಾಕ್ನಲ್ಲಿ 18 ನಮ್ಮ ಒಳ ಅಂದ್ರೆ ಉಪ ಪಂಗಡಗಳೇನಪ್ಪ ಅಂದ್ರೆ ಅನೇಕ ಸಮುದಾಯದ ಮಠಗಳನ್ನು ಸ್ಥಾಪಿಸಿ ನಾವೆಲ್ಲರೂ ನೋಡಿ. ಹಾಗಾಗಿ ಎಲ್ಲರೂ ಸೇರಿ ನಾವು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಬೀದರ್ ಮಾನವದ ಯಶಸ್ವಿ ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಮಕ್ಕಳಿಗೆ ಧನ್ಯವಾದಗಳು. ನಗರದಲ್ಲಿ ಜಿಲ್ಲಾ ಆಡಳಿತ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಣೆ ಸಮಿತಿ ವತಿಯಿಂದ ಮಾರ್ಚ್ 12ರಂದು ನಡೆಯಲಿರುವಂತಹ ರೇಣುಕಾಚಾರ್ಯರ ಜಯಂತಿಯ LED ಪರದೆಯ ಪ್ರಚಾರ ರಥಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಅಕ್ಕಮಹಾದೇವಿ ಕಾಲೇಜಿನಲ್ಲಿ ಚಾಲನೆ ನೀಡಿದರು. ರೇಣುಕಾಚಾರ್ಯರು ಮಾನವ ಕಲ್ಯಾಣಕ್ಕೆ ಶ್ರಮಿಸಿದ್ರು, ಜನರಿಗೆ ಸನ್ಮಾರ್ಗವನ್ನು ತೋರಿದ್ರು. ಅವರ ಜಯಂತಿಯನ್ನು ಎಲ್ಲರೂ ಒಗ್ಗೂಡಿ ಅದ್ದೂರಿಯಾಗಿ ಆಚರಿಸೋಣ ಎಂದು ಅವರು ಹೇಳಿದರು. ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು, ಜೊತೆಗೆ ಸರ್ವ ಸಮುದಾಯಗಳು ಸೇರಿ ರಾಜ್ಯಕ್ಕೆ ಉತ್ತಮ ಸಂದೇಶವನ್ನು ರವಾನೆ ಮಾಡಬೇಕು. ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಗರದಲ್ಲಿ ಜಯಂತಿ ಆಚರಿಸಬೇಕು ಎನ್ನುವಂಥ ಮಾತನ್ನು ಕೂಡ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹೇಳಿದರು. ರೇಣುಕಾಚಾರ್ಯರ ಜಯಂತಿ ಆಚರಣೆಯು ಗುರುವಿಗೆ ಗೌರವ ಸಲ್ಲಿಸುವ ಅವಕಾಶವಾಗಿದೆ. ಎಲ್ಲರೂ ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಎಂದು ನೌಬಾದ್ನ ಜ್ಞಾನ ಶಿವಯೋಗಾಶ್ರಮದ ಪೀಠಾಧಿಪತಿಗಳಾಗಿರುವಂಥ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ತಿಳಿಸಿದರು. ಮಾರ್ಚ್ 12ರಂದು ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದವರೆಗೆ ಅಲಂಕೃತ ರಥದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರ ಹಾಗೂ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಮೆರವಣಿಗೆ ನಡೆಯಲಿದೆ. ಕಲಾ ತಂಡಗಳು ಮೆರವಣಿಗೆಗೆ ಒಂದು ಕಳೆ ತಂದುಕೊಡಲಿವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ವೈಜನಾಥ್ ಕಮಠಾಣೆ, ಮುಖಂಡರಾದ ಓಂಪ್ರಕಾಶ್ ರೊಟ್ಟೆ, ಮಡಿವಾಳಪ್ಪ ಮಂಗಳಗಿ, ಆಮೇಲೆ ಕುಶಲರಾವ್ ಯಾಬಾ, ಮಹೇಶ್ ಪಾಟೀಲ್, ವರದಯ್ಯ ಸ್ವಾಮಿ, ಸುರೇಶ್ ಮಾಶೆಟ್ಟಿ, ಶಿವಕುಮಾರ್ ಸ್ವಾಮಿ ಬೊಂಬಳಗಿ, ಸಂಗಮೇಶ್ ಮೂಲ್ಗೆ, ಶಿವಕುಮಾರ್ ಪಾಟೀಲ್ ತೇಗಂಪುರ್, ಮಹೇಶ್ವರ ಸ್ವಾಮಿ, ಶ್ರೀಕಾಂತ್ ಸ್ವಾಮಿ, ಬಸವರಾಜ ಹಳ್ಳಿ, ಶಿವಕುಮಾರ್ ಹಿರೇಮಠ್, ಪ್ರವೀಣ್ ಸ್ವಾಮಿ, ಮಹಾಂತೇಶ್ ಡೊಂಗರ್ಗಿ, ನಾಗೇಶ್ ಅಲ್ಕೋಡೆ, ಸಿದ್ಲಿಂಗೇಶ್ ಸ್ವಾಮಿ, ಕಂಟೆಪ್ಪ ಭಂಗೂರೆ, ಶಿವಶಂಕರ್ ಬೇಮಳಗಿ, ಆಮೇಲೆ ಸಂಜುಕುಮಾರ್ ಸ್ವಾಮಿ ಕಮಠಾಣ, ಕಾರ್ತಿಕ್ ಮಠಪತಿ, ಚಂದ್ರಯ್ಯ ಸ್ವಾಮಿ, ನಿರಂಜನ್ ಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. जगद्गुरु पंचाचार्य महाराज की जय, जगद्गुरु रेणुकाचार्य महाराज की जय, मानव धर्म के धर्मದಿಂದಲೇ ವಿಶ್ವಕ್ಕೆ ವಂದೇ ಶ್ರೀಮದ್ ಜಗದ್ಗುರು पंचाचार्य महाराज की जय, बसवेश्वर महाराज की जय. Thank you.
ವಂದನೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಬರುವ 12ನೇ ತಾರೀಕಿಗೆ ರೇಣುಕಾದಿ ಆಚಾರ್ಯರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜಶೇಖರ ಸ್ವಾಮಿ ಕೋಟಾರವರು, ಮಾನ್ಯ ಬೆಲ್ದಾಳಿಯವರು, ಜಾಬ್ ಶೆಟ್ಟಿ ಅವರು, ಶಿವಸ್ವಾಮಿಯವರು, ಇಲ್ಲಿ ಶಿವಕುಮಾರ್ ಅವರು, ರಾಣೆ ಕುಶಾಲ್ ಅವರು, ಸುರೇಶ್ ಅವರು, ಓಂ ನಮ ಶಿವಾಯ ಸ್ವಾಮೀಜಿಯವರು, ನಮ್ಮ ಮಾಂತೇಶ್ ಅವರು, ಸಂಗಮೇಶ್ ಅವರು, ನಮ್ಮ ಶಿವಕುಮಾರ್ ಅವರು, ಸುಮಾರು ಎಲ್ಲ ಭಕ್ತಾದಿಗಳು ಭಾಳಷ್ಟು ಜನ ಇದ್ದಾರೆ. ಎಲ್ಲ ಉಪಸ್ಥಿತರಿರುವಂಥ ಅನೇಕ ಮಹಿಳಾ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಬಂದರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಶ್ರೀ ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆ ಅಧ್ಯಕ್ಷರು ಹಾಗೂ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಜಾಬಶೆಟ್ಟಿ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಜಂಟಿ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ವೈಜಾಲ್ ಕಂಪಣಿಯವರು, ಮಾಣಿಕಪ್ಪ ಮಂಗಲ್ಗಿ ಸರು, ಜೊತೆಗೆ ಅನೇಕ ಸಮಾಜ ಮುಖಂಡರು ಎಲ್ಲ ವೀರಶೈವ ಲಿಂಗಾಯತ ಸೆಕ್ರೆಟರಿಯವರು ಮತ್ತೆಲ್ಲ ಸಮುದಾಯ ಕೂಡ ಬಂದು ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಸೊ ಇವಾಗ ಸಮಯ ಆಗ ನಾವು ಜಾಸ್ತಿ ಯಾರು ಮಾತಲ್ಲ, ನಮ್ಮೆಲ್ಲರ ಪರವಾಗಿ ಇವತ್ತು ನಾವು ಈ ವರ್ಷದ 2025ನೇ ಸಾಲಿನ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಬೀದರ್ ಮಹಾನಗರದಲ್ಲಿ 12ನೇ ತಾರೀಕಿಗೆ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಮತ್ತು ಧರ್ಮ ಸಭೆಯನ್ನು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮದ ಯಶಸ್ವಿಗಾಗಿ ಎಲ್ಲ ಸಮುದಾಯ ಆಹ್ವಾನ ನೀಡುವ ನಿಟ್ಟಿನಲ್ಲಿ ಜೊತೆ ಪ್ರಚಾರ ಹಂತಕ್ಕೆ ಚಾಲನೆ ಕೂಡ ಈ ಕಾರ್ಯಕ್ರಮ ಆಯೋಜಿಸ್ತೀವಿ. ಸೊ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸಿ ಗುರುವಿನ ದರ್ಶನ ಪಡೆದು ಪ್ರಸಾದ ತಗೊಂಡು ಪುನೀತರಾಗುವ ನಿಟ್ಟಿನಲ್ಲಿ ಈ ಸಭೆಯನ್ನು ಈ ಜಯಂತಿಯನ್ನು ಆಯೋಜಿಸಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಅವತ್ತು ಕೂಡ ಮತ್ತೊಮ್ಮೆ ಬರಬೇಕಾಗಿ ನಾನು ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ಆಹ್ವಾನ ಕೊಡ್ತೀನಿ. ಪೂಜ್ಯ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಒಂದೆರಡು ಮಾತು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ವಿನಂತಿ. ಓಂ ನಮಃ ಶಿವಾಯ. ಸದ್ಯ ಕಾರ್ಖಾನೆಯಲ್ಲಿ ಸಕ್ಕರೆ ದಾಸ್ತಾನು ಇದೆ. ಅದನ್ನು ಮಾರಿ ರೈತರ ಬಾಕಿ ಹಣ ಪಾವತಿ ಮಾಡ್ತೇವೆ. ಆದರೆ ದಿನ ಒಂದೊಂದು ರೀತಿಯ ನೋಟಿಸನ್ನು ಕಳುಹಿಸಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವಂಥ ಅಮರ್ ಖಂಡ್ರೆ ಅವರು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ವರ್ಷ ನಮ್ಮ ಕಾರ್ಖಾನೆಗೆ ಸಾಲ ಪಾವತಿ ಹೊರತುಪಡಿಸಿ 20 ಕೋಟಿ ಲಾಭವಾಗಿದೆ ಎಂದು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಸಿದ್ದರಾಮ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿಯವರು 55 ಕೋಟಿ ಸಾಲವನ್ನು ತೆಗೆದು ಕೇವಲ 18 ತಿಂಗಳಲ್ಲಿ ಕಾರ್ಖಾನೆಯನ್ನು ಆರಂಭ ಮಾಡಿದರು. ನಾನು ಬಂದ ಮೇಲೆ ಅಂದರೆ ಕಳೆದ 5 ವರ್ಷಗಳಲ್ಲಿ ಒಂದು ನಯಾ ಪೈಸೆ ಸಾಲ ಮಾಡಿಲ್ಲ. ಆದರೂ ಕೂಡ ಅಮರ್ ಖಂಡ್ರೆ ಅವರು ರಾಜಕೀಯ ದುರುದ್ದೇಶ ಇಟ್ಕೊಂಡು ಸಂಸ್ಥೆಯನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಕೆಡಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ದಿನನಿತ್ಯ ಅಧಿಕಾರಿಗಳಿಂದ ಒತ್ತಡವನ್ನು ಹೇರಿ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕಾರ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಡಿ.ಕೆ. ಆರೋಪಿಸಿದರು. ಈಗಾಗಲೇ ನಾವು ಕಾರ್ಖಾನೆಯನ್ನು 669 ಕೋಟಿ ಸಾಲ ಇದ್ದರೂ ಕೂಡ 809 ಕೋಟಿಗೆ ಮಾರ್ಟಿಗೇಜ್ ಮಾಡಿಕೊಟ್ಟಿದ್ದೇವೆ. ಆದರೂ ಕೂಡ ಪೊಲೀಸರ ಸಹಕಾರವನ್ನು ಪಡ್ಕೊಂಡು ಕಾರ್ಖಾನೆಗೆ ಬೀಗ ಹಾಕ್ತೇವೆ ಎಂದು ಹೇಳ್ತಾ ಇದ್ದಾರೆ. 550 ಕೋಟಿ ಸಾಲ ಮಹಾತ್ಮ ಗಾಂಧಿ ಕಾರ್ಖಾನೆ ಮೇಲೂ ಕೂಡ ಇದೆ. ಆದರೆ ಅಲ್ಲಿಗೆ ಕೇವಲ 8 ಜನ ಅಧಿಕಾರಿಗಳು ಮಾತ್ರ ಹೋಗ್ತಾರೆ. ಈ ತಾರತಮ್ಯ ನೀತಿ ಬಿಟ್ಟು ಕಾರ್ಖಾನೆ ಉಳಿಸಲಿಕ್ಕೆ ಅಮರ್ ಖಂಡ್ರೆ ಪ್ರಯತ್ನ ಮಾಡಬೇಕೆಂದು ಡಿ.ಕೆ. ಹೇಳಿದರು. ಸಚಿವ ಈಶ್ವರ್ ಖಂಡ್ರೆಯವರು ತಮ್ಮ ಸಹೋದರ ಅಮರ್ ಖಂಡ್ರೆ ಅವರಿಗೆ ನಿಯಂತ್ರಣ ಮಾಡಬೇಕು. ಇಲ್ಲದೇ ಇದ್ದರೆ ಅವರು ನಿಮ್ಮ ಹೆಸರನ್ನು ಕೂಡ ಕೆಡಿಸಿಬಿಡ್ತಾರೆ. ಸದ್ಯ ಡಿಸಿಸಿ ಬ್ಯಾಂಕ್ನಲ್ಲಿ ಸುಕ್ಕು ಕುದಿತಾ ಇದೆ. ವಿಎಸ್ಎಸ್ಕೆ ಕಾರ್ಖಾನೆ ಎದುರುಗಡೆ ಜಾಗ ಏನೇ ನಿವೇಶನ ಮಾಡಿ ಮಾರಾಟ ಮಾಡುವ ಷಡ್ಯಂತ್ರ ನಡೀತಾ ಇದೆ. ಒಂದಲ್ಲ ಒಂದು ದಿನ ಜನ ಪ್ರಶ್ನೆ ಮಾಡೇ ಮಾಡ್ತಾರೆ. ಎಲ್ಲರಿಗೂ ಒಂದು ಕಾಲ ಬಂದೇ ಬರುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಒಂದು ಸಂಸ್ಥೆ ಹಾಳು ಮಾಡಲಿಕ್ಕೆ ಕ್ಷಣ ಮಾತ್ರ ಸಾಕು, ಆದರೆ ಅದೇ ಸಂಸ್ಥೆ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಸಾಕಷ್ಟು ಪರಿಶ್ರಮ ಬೇಕು. ಸಚಿವರು ಸರ್ಕಾರದಿಂದ 1,000 ಕೋಟಿ ಅನುದಾನ ತಂದು ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನು ಉಳಿಸುವ ಪ್ರಯತ್ನ ಮಾಡಲಿ ಎಂದು ಹೇಳಿದರು. ಕೊನೆಗೆ ಒನ್ ಟೈಮ್ ಸೆಟಲ್ಮೆಂಟ್ ಬಂದರೂ ಕೂಡ ನಾನು ಅದಕ್ಕೆ ತಯಾರಿದ್ದೇನೆ. ಭಿಕ್ಷೆ ಬೇಡಿಯಾದರೂ ನಾನು ಸಾಲವನ್ನು ಭರಿಸ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಪ್ರತಿ ವರ್ಷ 20 ಕೋಟಿ ತುಂಬಲು ಕೂಡ ನಾನು ಸಿದ್ಧನಿದ್ದೇನೆ. ಆದರೆ ಅಮರ್ ಖಂಡ್ರೆ ಅವರು ಒಪ್ಪುತ್ತಿಲ್ಲ ಎಂದು ಪ್ರತಿಕ್ರಿಯಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಸದಸ್ಯರಾದ ಉಮ್ಮಖಾನ್ ನಾಗಮರಪಳ್ಳಿ ಮಾತನಾಡಿ, ನನ್ನ ಮೇಲೂ ರಾಜಕೀಯ ಒಂದು ದುರುದ್ದೇಶದಿಂದ ಅಮರ್ ಖಂಡ್ರೆ ಅವರ PA ಕೇಸ್ ದಾಖಲಿಸಿದರು. ಗುರುಪಾದಪ್ಪ ನಾಗಮರಪಳ್ಳಿ ಕಟ್ಟಿದ ಸಂಸ್ಥೆ ಹಾಳು ಮಾಡುವ ಪ್ರಯತ್ನ ನಡೀತಾ ಇದೆ. ನನ್ನನ್ನು ಹತ್ತಿಕ್ಕುವ ಷಡ್ಯಂತ್ರ ಆಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಕಾರ್ಖಾನೆಯ ಉಪಾಧ್ಯಕ್ಷರು, ನಿರ್ದೇಶಕರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಅಂದರೆ FRP-ಗಿಂತ ಹೆಚ್ಚಿನ ದರ ಕೊಟ್ಟ ಪರಿಣಾಮವಾಗಿ ನಾವು ಈವರೆಗೆ DCC ಬ್ಯಾಂಕಿಗೆ 588 ಕೋಟಿ ರೂಪಾಯಿ ಬಡ್ಡಿ ಏನದಂತಂದ್ರೆ ನಮ್ದು ಆಗಿದೆ ಅಂತ ಇವತ್ತಿನ ಸಂದರ್ಭದಲ್ಲಿ ಯಾಕಂದ್ರೆ ಗೊತ್ತಿರಬೇಕು. ಇಡೀ ಜಿಲ್ಲೆ ಜನಕ್ಕೆ 669 ಕೋಟಿ ನಾರಾಯಣಕ್ಕೆ ಸಾಲ ಇದೆ, ಅಲ್ಲಿ ಏನೋ ಲುಟ್ಟಿ ಆಗಿದೆ, ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ಚರ್ಚೆಗಳು ಇದ್ದಾಗ ಒಬ್ಬ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ, ನಮ್ಮೆಲ್ಲ ನಿರ್ದೇಶಕರ ಕರ್ತವ್ಯ ಇದೆ, ತಮ್ಮನ್ನು ಸ್ಪಷ್ಟಪಡಿಸ್ಬೇಕಂತ ಹೇಳ್ತಾ ಇದ್ದೀನಿ.
588 crores. ವಿತ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಹೇಳ್ತಾ ಇದ್ದೀನಿ. ಹಾಗಾಗಿ ಅದು ಸಾಲ ಇವತ್ತು 669 ಕೋಟಿಗೆ ಮುಟ್ಟಿದೆ. ನಾನು ಹೇಳಿದೆ ಕಾರ್ಖಾನೆ ಒಂದೇ ನಮೂನದಿಂದ ನಾಷ್ಟ ಆಗಿಲ್ಲ ಅಂತ. FRP ಅಗ್ನೆಸ್ಟ್ ಮತ್ತು ಸಕ್ಕರೆ ಉಚಿತ ಸಕ್ಕರೆ ಕೊಟ್ಟಿದ್ದ ಕಾರಣಕ್ಕೆ 280 ಕೋಟಿ ರೂಪಾಯಿ ಹೋಗಿದೆ. 280 ಕೋಟಿ ರೂಪಾಯಿ ಈವರೆಗೆ ನಾರಾಯಣದಿಂದ 2002ರಿಂದ ಲೆಕ್ಕ ಹಾಕಿದ್ರೆ ಅಗೇನೆಸ್ಟ್ FRP ಮತ್ತು ಉಚಿತ ಸಕ್ಕರೆ ಕೊಟ್ಟಿದೆ 280 ಕೋಟಿ ರೂಪಾಯಿ ಅನ್ನೋದಂತ ನಮ್ಮ ಹೆಚ್ಚುವರಿ ಪೇಮೆಂಟ್ ಏನಾದ್ರು ಹೋಗಿದೆ ಇವತ್ತು ರೈತರಿಗೆ. ಅಂದ್ರೆ ಆ ದುಡ್ಡು ರೈತರಿಗೆ ಹೋಗಿದೆ, ಬೇರೆ ಕಡೆನೆ ಏನು ವೈಯಕ್ತಿಕವಾಗಿ ಏನೋ ಆಗಿದ್ದಿಲ್ಲ ಅನ್ನೋ ಮಾತೇನೋದು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ. ಆ 280 ಬಡ್ಡಿ ಬೇರೆ ಮತ್ತೆ ಸಪ್ರೇಟ್, ಯಾಕಂದ್ರೆ ನಮ್ಮ ಹತ್ತಿರತ್ತು ಬೇರೆ ಏನು ಸೋರ್ಸ್ ಇಲ್ಲ. ಈಗ ನೋಡಿ, ನಂದು ಅನುಭವ ಪ್ರಕಾರ, ನಂದು ಪ್ರಕಾರ ಏನು ರೋಡ್ ಮ್ಯಾಪ್ ತಾವು ಕೂಡ ಕೊಟ್ಟಿದ್ದೀರಿ. ನಾ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಯಾವ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ನೀವು ಏನಾದರೂ ತಗೊಳ್ಬೇಕಲ್ಲ. ಹೀಗೆ ವಸೂಲು ಮಾಡಿದ್ರೆ ಎಷ್ಟು ಕೊಡ್ತೀರಿ? ಈಗ ಅಸಲಂತೂ ಇವರಿಗೆ ಅಧ್ಯಕ್ಷ ಹೇಳಿದಾಗೆ 55 ಕೋಟಿ ರೂಪಾಯಿ ಅಸಲಿದೆ. ಮಹಾತ್ಮ ಗಾಂಧಿ ಅವರೇ ಹೇಳಿದಾರಲ್ಲ, ಅಧ್ಯಕ್ಷ ಹೇಳಿದಾರೆ 471 ಕೋಟಿ ಅಂತ ಅದು ಗೊತ್ತಿಲ್ಲ. ನಾವು ಮಾಹಿತಿ ನಾವು ತಪ್ಪಾಗ್ತದೆ. ಅದು ಯಾರು ಕೊಡ್ತಾರೆ ಕೇಳಿದ್ರೆ ಕೊಟ್ಟೋಗಿ ನಮ್ದು ಮಾಹಿತಿಯನ್ನು ನಾವು ತಗೊಂಡು ಬಂದಿದ್ದೀವಿ. 2002ರಿಂದ 2003ರಲ್ಲಿ ಇದು ಇತ್ತು. ಇದರ ಜೊತೆಯಾಗಿ ಕೂಡ ನಾವು ಇನ್ನು ಅದರ್ ಬ್ಯಾಂಕ್ ಕೂಡ ನಾವು ತಗೊಂಡು ಆ ಸಾಲವನ್ನು ನಾವು ಅಲ್ಲಿ ಇದಿಟ್ಟು ತಗೊಂಡು ಕೊಟ್ಬಿಟ್ಟಿದ್ದೀವಿ. ಈಗ 54 ಕೋಟಿ 50 ಲಕ್ಷ ಮಾತ್ರ, 90 ಲಕ್ಷ ಮಾತ್ರ ಈ ಇದರಲ್ಲಿದೆ ನಮ್ಮ ಜಿಲ್ಲಾ ಕಟ್ಟಿದ್ದಾರೆ. ಈಗ ಡಾಮ್ ದುಪ್ಪಟ್ಟಾದ್ರೆ ಎಷ್ಟಾಗ್ತದೆ ತಾವೇ ಹೇಳ್ಬೇಕಾದ್ರೆ ಸರ್. ಇದೆ ಅವಕಾಶ ಇದೆ. ಈಗ ಎರಡೂ ಫ್ಯಾಕ್ಟ್ರಿಗಳು ಉಳಿಬೇಕು, ಜಿಲ್ಲೆಯಲ್ಲಿ ಸಹಕಾರ ಬ್ಯಾಂಕ್ ಕೂಡ ಉಳಿಬೇಕು. ಜಿಲ್ಲೆ ಸಹಕಾರ ಬ್ಯಾಂಕ್ ಮತ್ತಷ್ಟು ಪುನಶ್ಚೇತನ ಆಗಬೇಕು. ಜನರಿಗೆ ಸಾಲವನ್ನು ಒದಗಿಸ್ಬೇಕಾದ್ರೆ ನೀವು ಯಾವ್ದಾರು ನಿರ್ಣಯ ತಗೊಳ್ಬೇಕಾಗ್ತದೆ. ಸರ್ಕಾರದಿಂದ ಏನೋ ಸವಲತ್ತು ತರಬೇಕಾಗ್ತದೆ. ಇಲ್ಲ 1927ರ ಮಾರ್ಚ್ 20ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರ್ ಕೆರೆಯ ಒಂದು ನೀರು ಕುಡಿಯಲು ಉಪಯೋಗಿಸುವಂತಹ ಈ ಒಂದು ವಿಷಯದಲ್ಲಿ ದೊಡ್ಡ ಸತ್ಯಾಗ್ರಹವನ್ನೇ ಮಾಡಿದರು. ಈ ಇತಿಹಾಸವನ್ನು ಸ್ಮರಿಸಲಿಕ್ಕೆ ಹಾಗೂ ಸಾಮಾಜಿಕ ಸಬಲೀಕರಣ ಮಾಡಲಿಕ್ಕೆ ಇದೇ ತಿಂಗಳ 26ರಂದು ಸಾಯಂಕಾಲ 5 ಗಂಟೆಗೆ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬೃಹತ್ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಸೇನೆಯ ಗೌರವಾಧ್ಯಕ್ಷರಾಗಿರುವಂತಹ ದೇವೇಂದ್ರ ಕುಮಾರ್ ಸೋನಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅವಿರತ ಹೋರಾಟ ಮತ್ತು ತ್ಯಾಗವನ್ನು ಸ್ಮರಿಸುವಂತಹ ದಿನ ಇದಾಗಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಸಾಹಿತಿಗಳು, ಕಲಾವಿದರು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಆಗಮಿಸ್ತಾ ಇದ್ದಾರೆ. ಸಮಾಜದಲ್ಲಿರುವಂತಹ ಮೌಢ್ಯಾಚರಣೆ, ಅಸಮಾನತೆಯನ್ನು ಹೋಗಲಾಡಿಸಲು ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ಸೇನೆಯ ಅಧ್ಯಕ್ಷರಾದ ಭರತ್ನಾಗ್ ಕಾಂಬಳೆ ಮಾತನಾಡಿ, ಚೌಡಾರ್ ಕೆರೆ ಸತ್ಯಾಗ್ರಹ ದಿನದ ಸ್ಮರಣೆಗಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಸಿದ್ಧ ಬಸವದೇವರು ಯಮಕನಕರಡಿ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ರಾಜರತನ್ ಅಂಬೇಡ್ಕರ್ ಅವರು ಈಗಾಗಲೇ ರಿಸರ್ವೇಷನ್ ಮಾಡಿಕೊಂಡಿದ್ದಾರೆ, ಅವರು ಕೂಡ ಬರ್ತಾರೆ. ಅವರು ಜಿಲ್ಲೆಗೆ ಆಗಮಿಸ್ತಾ ಇರುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಪ್ರಮುಖರಾದ ಪ್ರದೀಪ್ ಜಂಜಿರೆ, ದೇವರಾಜ್ ಆರ್ಯ, ಕೃಷ್ಣ ನಾಟೇಕರ್, ಸಂಗಪ್ಪ ಚಿದ್ರಿ, ತುಕಾರಾಮ್ ಕರಾಟೆ, ಸಂತೋಷ್ ಕಾಂಬಳೆ, ಸುಜಿತ್ ಬಡಿಗೇರ್, ಯಲ್ಲೇಶ್ ಮಲ್ಕಾಪುರ್, ಆನಂದ್ ಖಾಶಂಪುರ್, ಸೂರ್ಯಕಾಂತ್, ಓಂಪ್ರಕಾಶ್ ಕಾಂಬಳೆ, ರಾಜರತನ್ ಶಿಂಧೆ, ಸುರೇಶ್ ಮೋರೆ, ಭಾಗ್ಯಶಾಲ್ ಕಾಂಬಳೆ ಸೇರಿದಂತೆ ಇತರರು ಹಾಜರಿದ್ದರು. ನಾವಿವತ್ತು ಮಾರ್ಚ್ 26ರಂದು ನಮ್ಮ ಬೀದರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಅದರ ನೆನಪಿಗಾಗಿ ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮದು ಸಂಘಟನೆ ವತಿಯಿಂದ, ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಎಲ್ಲರಿಗೂ ಇದರಲ್ಲಿ ಎಲ್ಲ ಸಮಾಜದವರು, ಎಲ್ಲ ಬಾಂಧವರು, ಎಲ್ಲರೂ ಯಾರು ಜಾತಿ ಮತ ಭೇದ ಇಲ್ಲದೇ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದು ಎಲ್ಲರನ್ನು ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮತ್ತು ಇದು ಏನು ವಿಷಯ ಇದೆ, ಇದೊಂದು ಬಹಳ ಐತಿಹಾಸಿಕ ವಿಷಯವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಂದಿಗೆ ಜ್ಞಾನ ಇಲ್ಲ, ಅದ್ರ ಬಗ್ಗೆ ಗೊತ್ತಾಗಬೇಕಂತ ಹೇಳಿ ಇದೊಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಮತ್ತು ಮುಂದೆ ಇವಾಗ ಯಾರು ಅತಿಥಿಗಳು ಬರಲಿದ್ದಾರೆ, ಯಾರು ನಂಬದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ, ಅದ್ರ ಬಗ್ಗೆ ಶ್ರೀ ಪ್ರದೀಪ್ ಜಂಜೀರೆ ಅವರು ಹೇಳ್ತಾರಂತ. ಸಾಹಿತ್ಯಗಳು, ಕಲಾವಿದರು
ಹಾಗೂ ಅನೇಕ ಕನ್ನಡ ಪರ ಹೋರಾಟಗಾರರು, ದೊಡ್ಡ ಪರ ಹೋರಾಟಗಾರರು, ಎಲ್ಲ ಅಹಿಂದ ನಾಯಕರು, ಬಸವಾದಿಗಳು, ಪ್ರತಿಯೊಂದು ಎಲ್ಲ ಸಮುದಾಯದ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮವನ್ನು ಚೌಡಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಈ ಕಾರ್ಯಕ್ರಮ ಏನಿದೆ, ಇದರ ಉದ್ದೇಶ ಏನೆಂದು ತಿಳಿಸಲಿಕ್ಕೆ ರಾಜರತ್ನ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟೀಕರಣದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಹೇಳಲು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಕಳಕಳಿ ಮನವಿ ಏನಂದ್ರೆ, ಎಲ್ಲ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಒಂದು ಹಳ್ಳಿಯಿಂದ ನಾವೆಲ್ಲ ಕಡೆನೂ ಪ್ರಚಾರ ಆಗಿದೆ. ನಿಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ಇದು ಒಂದು ಅರಿವಾಗಬೇಕು, ಎಲ್ರಿಗೂ ಗೊತ್ತಾಗಬೇಕು, ಇದ್ರ ಬಗ್ಗೆ ಏನದ ಅನ್ನೋದು ಜನರಿಗೆ ಮುಟ್ಟಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ನಿಮಗೆ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಭರತ್ ಕಾಂಬಳೆ, ಜಿಲ್ಲಾಧ್ಯಕ್ಷರು. ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಮಾರ್ಚ್ 15ರಂದು ನಗರದ ರಂಗಮಂದಿರದಲ್ಲಿ 2023-24ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ, ತಜ್ಞ ಪ್ರಶಸ್ತಿ ಪ್ರದಾನ ಹಾಗೂ ಆಮೇಲೆ 2022-23ನೇ ಸಾಲಿನ ಪುಸ್ತಕ ಬಹುಮಾನ ವಿತರಣೆ ಹಾಗೂ ಜಾನಪದ ಗಾಯನ ಕಲಾ ಪ್ರದರ್ಶನ ಮೆರವಣಿಗೆ ಜರುಗಲಿದೆ ಎಂದು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಈ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಸಚಿವ ರಹೀಂ ಖಾನ್ ಅವರು ವಹಿಸಲಿದ್ದು, ಪುಸ್ತಕ ಬಿಡುಗಡೆಯನ್ನು ಸಂಸದ ಸಾಗರ್ ಖಂಡ್ರೆ ಮಾಡಲಿದ್ದಾರೆ. ಪ್ರಾಸ್ತಾವಿಕವಾಗಿ ತಾನು ಮಾತನಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ ಎಂದು ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿಯನ್ನು ಶಿವಪ್ರಸಾದ್ ನೀಡಿದರು. ವಯಸ್ಸವರ 5 ಜನಪದವನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸುವುದಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಕಲಾವಿದರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಊಟ, ವಸತಿ ಹಾಗೂ ಗೌರವ ಸಂಭಾವನೆ ನೀಡಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜನಪದ ಶೈಲಿಯ ಆಹಾರದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಎಂದು ಅಕಾಡೆಮಿಯ ಸದಸ್ಯ ಸಂಚಾಲಕ ವಿಜಯಕುಮಾರ್ ಸೋನಾರೆ ಹೇಳಿದರು. ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ ಹಾಜರಿದ್ದರು. ಎಲ್ಲ ಪ್ರೋಟೋಕಾಲ್ ಬರ್ತಕ್ಕಂಥ ಎಲ್ಲ ಅತಿಥಿಗಣ್ಯರು, MLCಗಳು, MLAಗಳು ಮತ್ತು ಎಲ್ಲ ಪ್ರಮುಖ ಅಧಿಕಾರಿಗಳು ಮತ್ತು ಕಲಾವಿದರು, ಹೀಗೆ ಎಲ್ಲರೂ ಕೂಡ ಒಳಗೊಂಡು ಒಂದು ಹಬ್ಬದ ರೀತಿಯಲ್ಲಿ ಒಂದು ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೀವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವು ಅತಿ ಹೆಚ್ಚಿನ ಪ್ರಸಾರವನ್ನು ಆಶೀರ್ವಾದ ಅಂತ ಹೇಳ್ತೀನಿ ಅದನ್ನು. ಯಾಕಂದರೆ ಇಡೀ ನನ್ನ ಪ್ರಕಾರ ಪತ್ರಿಕೆ ಸಮಾಜದ ಬಹಳಷ್ಟು ಪ್ರಮುಖವಾದಂಥ ಸ್ಥಾನವನ್ನು ತಗೊಳ್ಳುತ್ತೆ ಸತ್ಯಗಳನ್ನು ಬಿತ್ತೋದ್ರಲ್ಲಿ. ಹಾಗಾಗಿ ನಾವು ಕೂಡ ಜನಪದದ ಕಡೆ ನಮ್ಮ ರೆಡಿಯಾಗಿರೋದ್ರಿಂದ ನಮ್ಮ ಕಾರ್ಯಕ್ರಮವನ್ನು ಮತ್ತು ಈ ಕಾರ್ಯಕ್ರಮದ ಪರಿಪೂರ್ಣವಾದಂಥ ಇಡೀ ಕನ್ನಡಿಯನ್ನು ಜನರ ಮುಂದೆ ತಾವು ತೋರಿಸ್ಬೇಕಂತ ಮಾತನ್ನು ಹೇಳ್ತಾ, ಜನಪದ ಅಂತಕ್ಕಂಥದ್ದನ್ನು ತಮಗೆಲ್ಲರಿಗೂ ಗೊತ್ತಿದೆ, ಅದನ್ನು ಬೆಳೆಸಲಿಕ್ಕೆ, ಯಾಕೆಂದರೆ ಆತಂಕದ ದಿನದಲ್ಲಿ ಸಂಸ್ಕೃತಿ ಇದೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನನ್ನ ವೈಯಕ್ತಿಕವಾದ ಅಧ್ಯಯನದ ಪ್ರಕಾರ ಸಂಸ್ಕೃತಿ ಆತಂಕದ ಸ್ಥಿತಿಯಲ್ಲಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿರೋಧ ಮತ್ತೆ ಮಜ್ಗಿ ಇಂತಿ ರಾಜ್ಯದ ಮೂಲದಲ್ಲಿ ಬರ್ತಕ್ಕಂಥ ಎಲ್ಲ ಕಲೆಗಳು ಭಾಳ ಪ್ರೀತಿಯಿಂದ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಕೇಳ್ಕೊಂಡಾಗ ಭಾಳ ಪ್ರೀತಿಯಿಂದ ಅವ್ರಿಗೆ ಊಟ ವಸತಿ ಮಾಡತಕ್ಕಂಥ ವ್ಯವಸ್ಥೆ ಮಾಡಿ, ಮತ್ತೆ ಏನು ಸದಸ್ಯರು ಬರ್ತಾರೆ ಅವ್ರಿಗೆ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದಕ್ಕಾಗಿ ತಾವೆಲ್ಲರೂ ನಮ್ಮ ಅಧ್ಯಕ್ಷರು ನಿಜವಾಗ್ಲೂ ಒಬ್ಬ ಸಾಮಾನ್ಯದಿಂದ ಬಂದು ನಮ್ಮ ಜನಪದ ಕಡೆಗೆ ಒಳ್ಳೆಯ ರೀತಿಯಿಂದ ರಾಜ್ಯದ ಒಳ್ಳೆಯ ಕೆಲಸ ಮಾಡ್ತಾರೆ. ಅದಕ್ಕಾಗಿ ತಾವು ದಯಮಾಡಿ ನಾನು ಸ್ಥಳೀಯವಾಗಿ ಸದಸ್ಯರಾಗಿರೋದ್ರಿಂದ ತಾವು ನಮ್ಮ ಕಾರ್ಯಕ್ರಮ ಬೆಳಗ್ಗೆ ಮೆರವಣಿಗೆ ಹಾಕಬೇಕಂತ ಕನ್ನಡ ಸರ್ಕಾರದಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಮುಖ್ಯ ವೇದಿಕೆ ಮೇಲೆ ಜನಪದ ಗಾಯನ ಕಾರ್ಯಕ್ರಮ ಇರ್ತದೆ. ತದನಂತರ 2 ಗಂಟೆಗೆ ಎಲ್ಲ ಸಚಿವರಿಂದ 30 ಜಿಲ್ಲೆಯಿಂದ ಬರ್ತಕ್ಕಂಥ ವಾರ್ಷಿಕ ಪ್ರಶಸ್ತಿ ಪುಸ್ತಕಗಳಿಗೆ ಪ್ರಶಸ್ತಿ ಮತ್ತು ಫಲಕ ಮತ್ತು ನೆನಪಿನ ಕಾಣಿಕೆ ಮತ್ತು ಮೊತ್ತದ ಚೆಕ್ ಅಲ್ಲೇ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ಮಾಡ್ಕೊಳ್ಳೋದಕ್ಕಾಗಿ ತಮ್ಮೆಲ್ಲರಿಗೆ ಶುಭ ಕೋರಿ ಈ ಪತ್ರಿಕಾಗೋಷ್ಠಿ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ ಅಂತೇಳಿ ನಮ್ಮ ಅಂಬರೀಷ್ ಅವರು ಈ ಆಮಂತ್ರಣ ಪತ್ರ ತಮ್ಮೆಲ್ಲರ ಕೈಯಲ್ಲಿ ಕೊಡ್ತಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುರ್ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.